ನಮಸ್ಕಾರ. ಮೇ 22, 2026ರಂದು ಭಾಷಾಂತರಿಸಲಾದ ಒಂದು ವಿಶೇಷ ಆಧ್ಯಾತ್ಮಿಕ ಪಠ್ಯದ ದೃಶ್ಯ ವಿಶ್ಲೇಷಣೆಗೆ ಸ್ವಾಗತ. ಬ್ರಹ್ಮಾಂಡ, ಆತ್ಮ ಮತ್ತು ಕಾಲಚಕ್ರದ ಬಗ್ಗೆ ಈ ಪಠ್ಯವು ಬಹಳ ಭಿನ್ನವಾದ ದೃಷ್ಟಿಕೋನವನ್ನು ನೀಡುತ್ತದೆ. ಬನ್ನಿ, ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಇಳಿಯೋಣ. ಈ ಸಂಕೀರ್ಣವಾದ ವಿಷಯವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನಾವು ಈ ಪಠ್ಯವನ್ನು 5 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ. ನೈಜ ಶಾಂತಿಯ ಮರುವ್ಯಾಖ್ಯಾನ, ಕಾಲಚಕ್ರ ಹೇಗೆ ಕೆಲಸ ಮಾಡುತ್ತದೆ, 3 ಸೈನ್ಯಗಳ ಪರಿಕಲ್ಪನೆ, ಶುದ್ಧತೆಯತ್ತ ಸಾಗುವ ದಾರಿ ಮತ್ತು ಅಂತಿಮವಾಗಿ ನಮ್ಮ ಸೇವಾ ಸಂಬಂಧಗಳು. ಇವೆಲ್ಲವನ್ನೂ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ನೈಜ ಶಾಂತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈ ಪಠ್ಯ ಏನು ಹೇಳುತ್ತದೆ ಅಂತ ನೋಡೋಣ. ಸಾಮಾನ್ಯವಾಗಿ ಓಂ ಶಾಂತಿ ಅಂದ್ರೆ ನಾವು ದೇವರ ಸ್ಮರಣೆ ಅಂತ ಅಂದ್ಕೊಳ್ತೇವೆ ಅಲ್ವೇ? ಆದರೆ ಈ ಪಠ್ಯವು ಈ ಪದವನ್ನು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ಮರುವ್ಯಾಖ್ಯಾನಿಸುತ್ತದೆ. ಇದರ ಪ್ರಕಾರ ಓಂ ಶಾಂತಿ ಅಂದ್ರೆ ನಾನು ದೇಹದಿಂದ ಭಿನ್ನವಾದ ಒಂದು ಶಾಂತಿ ಸ್ವರೂಪ ಆತ್ಮ. ಅಂದ್ರೆ ಇದೊಂದು ವೈಯಕ್ತಿಕ ಗುರುತಿನ ಪ್ರತೀಕ. ಅಷ್ಟೇ ಅಲ್ಲ, ಈ ಪರಿಕಲ್ಪನೆ ಕೇವಲ ಮಾನವ ಆತ್ಮಗಳಿಗೆ ಮಾತ್ರವಲ್ಲ, ಆ ಪರಮಪಿತ ಪರಮಾತ್ಮನಿಗೂ ಅನ್ವಯಿಸುತ್ತದೆ ಅಂತ ಈ ಮೂಲಪಠ್ಯ ಸ್ಪಷ್ಟಪಡಿಸುತ್ತದೆ. ಇದು ಇನ್ನೊಂದು ಬಹಳ ಕುತೂಹಲಕಾರಿ ವಿಷಯವಿದೆ. ನಿರಾಕಾರ ದೇವರಾದ ಶಿವ ಮತ್ತು ಸಾಕಾರ ದೇವತೆಯಾದ ಕೃಷ್ಣನ ನಡುವೆ ಈ ಪಠ್ಯವು ಸ್ಪಷ್ಟವಾದ ಗೆರೆ ಎಳೆಯುತ್ತದೆ. ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳಲ್ಲಿ ಒಂದು ಐತಿಹಾಸಿಕ ತಪ್ಪಾಗಿದೆ. ಅದೇನೆಂದರೆ, ನಿರಾಕಾರ ಶಿವನ ಮಾತುಗಳನ್ನು ಸಾಕಾರ ಕೃಷ್ಣನಿಗೆ ತಪ್ಪಾಗಿ ಆರೋಪಿಸಲಾಗಿದೆ ಅಂತ ಈ ಪ್ರವಚನ ವಾದಿಸುತ್ತದೆ. ಇದೊಂದು ಬಹಳ ದಿಟ್ಟವಾದ ನಿಲುವು. ಈಗಿನ ಜಗತ್ತಿನ ಪರಿಸ್ಥಿತಿಯನ್ನು ಗಮನಿಸಿ. ಪ್ರಸ್ತುತ ಮಾನವ ಸಮಾಜವು ಸಹಜವಾಗಿಯೇ ದುರ್ಗುಣಗಳಿಂದ ಕೂಡಿದೆ ಎಂದು ಪಠ್ಯವು ಹೇಳುತ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ನೈಜ ಶಾಂತಿಯನ್ನು ತರುವ ಶಕ್ತಿ ಯಾವುದೇ ಮನುಷ್ಯನಿಗಿಲ್ಲ. ಅದು ಕೇವಲ ಆ ಪರಮಪಿತನಿಗೆ ಮಾತ್ರ ಸಾಧ್ಯ ಎಂದು ಈ ಉಲ್ಲೇಖವು ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸುತ್ತದೆ. ಮಾನವರಿಂದ ಇದು ಖಂಡಿತ ಅಸಾಧ್ಯ ಅನ್ನೋದು ಇದರ ಸಾರಾಂಶ. ವೈಯಕ್ತಿಕ ಆತ್ಮದ ವಿಚಾರದಿಂದ ಈಗ ನಾವು ಬೃಹತ್ ಬ್ರಹ್ಮಾಂಡದ ಕಡೆಗೆ ಗಮನ ಹರಿಸೋಣ. ಅದೇ 2ನೇ ಭಾಗ, ಕಾಲಚಕ್ರ. ಇಲ್ಲಿ 5000 ಎಂಬ ಸಂಖ್ಯೆ ಬಹಳ ಮುಖ್ಯವಾಗ್ತದೆ. ಯಾಕೆ ಗೊತ್ತಾ? ಈ ಸಿದ್ಧಾಂತದ ಪ್ರಕಾರ ಇಡೀ ಮಾನವ ಪ್ರಪಂಚವು ಕೇವಲ 5000 ವರ್ಷಗಳ ಒಂದು ನಿರಂತರ ಚಕ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ಚಕ್ರವು ಮುಗಿದ ನಂತರ ಮತ್ತೆ ಅದೇ 5000 ವರ್ಷಗಳ ಇತಿಹಾಸ ಅಚ್ಚಳಿಯದೆ ಪುನರಾವರ್ತನೆ ಆಗುತ್ತಲೇ ಇರುತ್ತದೆ ಅಂತ ಈ ಪಠ್ಯ ಮಂಡಿಸ್ತದೆ. ಈ 5000 ವರ್ಷಗಳ ಕಾಲಾವಧಿಯಲ್ಲಿ ಮಾನವ ಆತ್ಮಗಳು ಗರಿಷ್ಠ 84 ಜನ್ಮಗಳನ್ನು ಪಡೆಯುತ್ತವೆ. ಈ ಜನ್ಮಗಳು 4 ವಿಭಿನ್ನ ಯುಗಗಳ ಮೂಲಕ ಸಾಗುತ್ತವೆ. ಸುವರ್ಣಯುಗದಲ್ಲಿ 8 ಜನ್ಮಗಳು, ಬೆಳ್ಳಿಯುಗದಲ್ಲಿ 12, ತದನಂತರ ತಾಮ್ರಯುಗ ಮತ್ತು ಅಂತಿಮವಾಗಿ ಇಂದಿನ ಕಬ್ಬಿಣದ ಯುಗ ಅಂದರೆ ಕಲಿಯುಗವನ್ನು ತಲುಪುತ್ತವೆ. ಈ ಆಧ್ಯಾತ್ಮಿಕ ಅವನತಿಯನ್ನು ವಿವರಿಸಲು ಪಠ್ಯವು ಒಂದು ಅದ್ಭುತವಾದ ರೂಪಕವನ್ನು ಬಳಸುತ್ತದೆ. ಅದೇ ಆತ್ಮಕ್ಕೆ ಹಿಡಿಯುವ ತುಕ್ಕು. ಆರಂಭದಲ್ಲಿ, ಅಂದರೆ ಸುವರ್ಣಯುಗದಲ್ಲಿ, ಸಂಪೂರ್ಣವಾಗಿ ಶುದ್ಧ ಚಿನ್ನದಂತಿದ್ದ ಆತ್ಮವು ಶತಮಾನಗಳು ಉರುಳಿದಂತೆ ಕ್ರಮೇಣ ಸಾಂಕೇತಿಕ ತುಕ್ಕು ಸಂಗ್ರಹಿಸುತ್ತಾ ಬರುತ್ತದೆ. ಹೀಗೆ ಯುಗಗಳ ಮೆಟ್ಟಿಲುಗಳನ್ನು ಇಳಿಯುತ್ತಾ ಅಂತಿಮವಾಗಿ ಕಲಿಯುಗದಲ್ಲಿ ಸಂಪೂರ್ಣವಾಗಿ ಅಪವಿತ್ರವಾಗಿ ಬಿಡುತ್ತದೆ. 3ನೇ ವಿಭಾಗದಲ್ಲಿ ನಾವು ಪ್ರಸ್ತುತ ಕಾಲಘಟ್ಟದ ಬೃಹತ್ ಸಂಘರ್ಷದ ಬಗ್ಗೆ ಚರ್ಚಿಸೋಣ. ಅದೇ 3 ಸೈನ್ಯಗಳು. ಈ 5000 ವರ್ಷಗಳ ಚಕ್ರದ ಕೊನೆಯ ಹಂತವನ್ನು, ಅಂದರೆ ಇಂದಿನ ದಿನವನ್ನು, ಒಂದು ಬೃಹತ್ ಸಂಘರ್ಷದ ಕಾಲಘಟ್ಟವೆಂದು ಚಿತ್ರಿಸಲಾಗಿದೆ. ಪ್ರಾಚೀನ ಮಹಾಭಾರತ ಯುದ್ಧಕ್ಕೆ ಹೋಲಿಸುತ್ತಾ ಪರಮಾತ್ಮನ ಮೇಲೆ ಪ್ರೀತಿಯಿರುವವರನ್ನು ಪಾಂಡವರು ಅಂತಲೂ ಇತರರನ್ನು ಕೌರವರು ಅಂತಲೂ ಕರೆಯಲಾಗಿದೆ. ಆದರೆ ಇಲ್ಲಿ ಅತ್ಯಂತ ಅಚ್ಚರಿಯ ವಿಷಯವೆಂದರೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕಂಡುಹಿಡಿದ ಯುರೋಪಿಯನ್ನರನ್ನು ಇಲ್ಲಿ ನಿರ್ದಿಷ್ಟವಾಗಿ ಯಾದವ ಸೇನೆ ಅಂತ ವರ್ಗೀಕರಿಸಲಾಗಿದೆ. ಬೋಧನೆಗಳ ಪ್ರಕಾರ ಮುಂಬರುವ ಈ ಪ್ರಪಂಚದ ವಿನಾಶವು ಕೇವಲ ಒಂದು ಆಕಸ್ಮಿಕ ದುರಂತವಲ್ಲ, ಬದಲಾಗಿ ಇದು ದೈವಿಕ ಜ್ಞಾನದಿಂದ ಪ್ರಾರಂಭವಾದ ಅತ್ಯಗತ್ಯವಾದ ಶುದ್ಧೀಕರಣ ಪ್ರಕ್ರಿಯೆ. ಆಳವಾಗಿ ಅಪವಿತ್ರವಾಗಿರುವ ಈ ಜಗತ್ತನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಈ ವಿನಾಶದ ಜ್ವಾಲೆಗಳು ಉರಿಯಲೇಬೇಕು ಅಂತ ಪಠ್ಯ ವಿವರಿಸುತ್ತದೆ. ಹಾಗಾದ್ರೆ ಈ ಬೃಹತ್ ಕಾಸ್ಮಿಕ್ ಬದಲಾವಣೆಯಲ್ಲಿ ಪಾರಾಗೋದು ಹೇಗೆ? ಅದೇ ನಮ್ಮ 4ನೇ ವಿಭಾಗ, ಶುದ್ಧತೆಯ ಹಾದಿ. ಇದರಲ್ಲಿ ಪಾರಾಗಲು ಪಠ್ಯ ಒಂದು ಕಠಿಣವಾದ ಆಧ್ಯಾತ್ಮಿಕ ಮಾರ್ಗವನ್ನು ಸೂಚಿಸುತ್ತದೆ. ರಾಜಯೋಗದ ನಿರಂತರ ಅಭ್ಯಾಸದ ಮೂಲಕ ಪ್ರಸ್ತುತ ಇರುವ ಅಪವಿತ್ರ ಮಾನವ ಸ್ಥಿತಿಯಿಂದ ವಿಕಸನಗೊಂಡು ಜ್ಞಾನವುಳ್ಳ ಬ್ರಾಹ್ಮಣ ಸ್ಥಿತಿಗೆ ತಲುಪಬೇಕು. ಅಂತಿಮವಾಗಿ ಭವಿಷ್ಯದಲ್ಲಿ ಶುದ್ಧ ದೇವತೆಯಾಗಿ ಮರುಜನ್ಮ ಪಡೆಯುವುದೇ ಈ ಇಡೀ ಪ್ರಕ್ರಿಯೆಯ ಮೂಲ ಗುರಿ. ಮಾನವನ ಎಲ್ಲಾ ದುಃಖಗಳಿಗೂ ಮೂಲ ಕಾರಣವೇನು ಗೊತ್ತಾ? ಲೌಕಿಕ ದುರ್ಗುಣಗಳು. ಅದರಲ್ಲೂ ವಿಶೇಷವಾಗಿ ಕಾಮವೇ
ನಮ್ಮ ಅತಿದೊಡ್ಡ ಶತ್ರು ಅಂತ ಬೋಧನೆಗಳು ಸ್ಪಷ್ಟವಾಗಿ ಹೇಳ್ತವೆ. ಆತ್ಮವು ವಿಮೋಚನೆ ಹೊಂದಬೇಕಾದ್ರೆ ಈ 5 ವಿಕಾರಗಳನ್ನು ಸಂಪೂರ್ಣವಾಗಿ ಜಯಿಸಲೇಬೇಕು ಎಂದು ಇಲ್ಲಿ ಕಟ್ಟುನಿಟ್ಟಾಗಿ ಆಗ್ರಹಿಸಲಾಗಿದೆ. ಇನ್ನು ಕೊನೆಯದಾಗಿ ಈ ಆಧ್ಯಾತ್ಮಿಕ ಪಯಣದಲ್ಲಿ ಸಮಾಜ ಮತ್ತು ಕುಟುಂಬದೊಂದಿಗಿನ ನಮ್ಮ ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನು ನೋಡೋಣ. ಈ ಆಧ್ಯಾತ್ಮಿಕ ಜ್ಞಾನದ ಪ್ರಾಯೋಗಿಕ ಅನ್ವಯಕ್ಕೆ ಪಠ್ಯವು ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಥವಾ ದಾನವು ಮನೆಯಿಂದಲೇ ಆರಂಭವಾಗಬೇಕು ಎಂಬ ಮಾತನ್ನ ಬಳಸುತ್ತದೆ. ಅಂದರೆ ಈ ನಿಗೂಢವಾದ ಜ್ಞಾನವನ್ನು ಮೊದಲು ಯಾರು ಆಧ್ಯಾತ್ಮಿಕತೆಯತ್ತ ಒಲವು ಹೊಂದಿರುತ್ತಾರೋ ಅವರೊಂದಿಗೆ ಹಂಚಿಕೊಳ್ಳಬೇಕು. ನಿರ್ದಿಷ್ಟವಾಗಿ ಯಾರು ದೇವತೆಗಳನ್ನು ಪೂಜಿಸುತ್ತಾರೆಯೋ ಅಥವಾ ದೇವತಾ ಧರ್ಮಕ್ಕೆ ಸೇರಿದ್ದಾರೆಯೋ ಅಂಥವರಿಗೆ ಮೊದಲು ಈ ಜ್ಞಾನವನ್ನು ತಲುಪಿಸಬೇಕು ಅಂತ ನಿರ್ದೇಶಿಸಲಾಗಿದೆ. ಇಲ್ಲೇ ಕರ್ಮಬಂಧನ ಮತ್ತು ಸೇವೆಯ ಸಂಬಂಧಗಳ ನಡುವೆ ಬಹಳ ಮುಖ್ಯವಾದ ವ್ಯತ್ಯಾಸವನ್ನ ತೋರಿಸಲಾಗಿದೆ. ದೈನಂದಿನ ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನ ಕೇವಲ ಲೌಕಿಕ ಬಾಂಧವ್ಯಗಳಾಗಿ ನೋಡದೆ ದೈವಿಕ ಮಾರ್ಗದರ್ಶನದಲ್ಲಿ ಅವುಗಳನ್ನ ಮಾನಸಿಕವಾಗಿ ಸೇವೆಯ ಸಂಬಂಧಗಳಾಗಿ ಪರಿವರ್ತಿಸಿಕೊಳ್ಳಬೇಕು. ಇದು ಬಂಧನದಿಂದ ಮುಕ್ತರಾಗುವ ಒಂದು ಪ್ರಾಯೋಗಿಕ ದಾರಿ. ಇತರರಿಂದ ನಮ್ಗೆ ವಿರೋಧ ಬಂದ್ರೂ ಸರಿ, ನಾವು ವಿಶ್ವ ಕಲ್ಯಾಣಿ ಅಂದ್ರೆ ಪರೋಪಕಾರಿ ಮನಸ್ಥಿತಿಯನ್ನ ಅಳವಡಿಸ್ಕೊಳ್ಬೇಕು ಅಂತ ಪಠ್ಯ ಪ್ರೋತ್ಸಾಹಿಸುತ್ತದೆ. ಪಾಪಿ ಆತ್ಮಗಳ ಬಗ್ಗೆಯೂ ದ್ವೇಷ ಬೇಡ, ತಿರಸ್ಕಾರದ ಬದಲು ನಮ್ಮಲ್ಲಿ ಕರುಣೆ ಇರಬೇಕು ಮತ್ತು ಇತರರ ಆಧ್ಯಾತ್ಮಿಕ ಏಳಿಗೆಗಾಗಿ ನಾವು ಸಕ್ರಿಯವಾಗಿ ಸೇವೆ ಮಾಡಬೇಕು ಅನ್ನೋದನ್ನ ಇದು ಒತ್ತಿ ಹೇಳ್ತದೆ. ಈ ಸಂಪೂರ್ಣ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೊಂದು ಆಳವಾದ ಪ್ರಶ್ನೆ ಎದುರಾಗುತ್ತೆ. ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಮ್ಮೊಳಗಿನ ಆಧ್ಯಾತ್ಮಿಕ ನಿರ್ಲಿಪ್ತತೆ ಅಥವಾ ವೈರಾಗ್ಯ ಅನ್ನೋದು ಕೇವಲ ಸಮಯ ಮತ್ತು ಪರಿಸ್ಥಿತಿಗಳನ್ನು ಆಧರಿಸಿದ ಒಂದು ತಾತ್ಕಾಲಿಕ ಸಂಗತಿಯೇ, ಅಥವಾ ಅದು ನಮ್ಮ ಆತ್ಮದ ಶಾಶ್ವತವಾದ ಸದಾಕಾಲದ ಸ್ಥಿತಿಯೇ? ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಈ ವಿಚಾರ ಖಂಡಿತವಾಗಿಯೂ ನಮ್ಮನ್ನು ಇನ್ನಷ್ಟು ಅನ್ವೇಷಿಸುವಂತೆ ಪ್ರೇರೇಪಿಸುತ್ತದೆ.